ಪದ್ದಿ ಲೇ ಪದ್ದಿ. ಹಾ ಜಯಮ್ಮ ನಿದ್ ಗೊತ್ತಾಯ್ತು ನಂಗೆ. ಪಕ್ಕದ ಮನೆಗೆ ಯಾರೋ ಏನೋ ಜೋರಾಗಿ ಜಗಳ ಮಾಡ್ಕೊತಾರ ಕಣ್ಪದಿ. ಎದೊಳ್ ಮ್ಯಾಕೆ ಮುಸ್ಕಿ ಹೊಳಸ್ಕೊಬಿಟ್ಟು ಬರೋನಿ ಏನ್ ಜಗಳ ಮಾಡ್ತಾವ್ರೆ ಅಂತ. ಹೇ ಜಯಮ್ಮ, ಅಯ್ಯಯ್ಯ ನಿನ್ಗೇನ್ ಬಂದಿರೋದು ಗೊತ್ತಗಲ್ಲ, ಮುಚ್ಕೊಂಡ್ ಬಂದ್ ಮನೆ ಕಬೈಲಿ. ಅಯ್ಯೋ ಆರಾಮಾಗಲ್ ಬರೀ ಕಡಿದ್ದೆ ಹಾಲಾಗೆ. ಅಯ್ಯೋ ಯೋಸಿ ಯೋಸಿ ಅಂತ ಕರ್ಕ ಬಂದ್ಬಿಟ್ಟು ಆನ್ ಮಾಡಿದ್ಯಾ. ಸುಳಿ ಆಯ್ತಾಯ್ತೆ. ಅವನಜ್ಜಿ ಹಂಗ ಆಫ್ ಮಾಡೋದು ಅಂತ ಬರಕಿಲ್ಲ ನಿಂಗೆ. ದೊಡ್ಡದಾಗ ಬಿಲ್ಡಪ್ ಕೊಟ್ಟೆ ಬರ್ತದೆ ಅಂತ ಆಫ್ ಮಾಡೆ ಮೊದ್ಲು. ಅಯ್ಯೋ ನಿನ್ ಮಕ ಮುಚ್ಚ. ಸೊಳಿಗೆ ತಡ್ಕೊಳಕ್ ಬೇರೆ ಆಯ್ತಿಲ್ಲ. ಬೆಡ್ಸಿಟ್ಟು ಅದು ಎಲ್ಲೆಲ್ಲಿ ಕಿತ್ತವೋ ಏನೋ ಇವು ಪ್ಯಾಟೆ ಮಂದಿ. ಹೋಗ್ಬಿಟ್ಟು ಕೇಳಂಗಿಲ್ಲ, ಮರ್ವದಿ ಹೋಯ್ತದ, ಸುಮ್ಮನಿರ್ಬೇಕು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಾಯ್ತು ನನಗಂತೂನುವೆ. ಏ ಪಕ್ಕದ ಮನೆಯವ್ರೇನೋ ಕಿತ್ತಾಡ್ಕತ್ತವ್ರಮ್ಮಿ. ಏನೇನು ಟುಪ್ಪಿದ್ದು ಇಡಿಯಟ್ ಅಂತ ಏನೋ ಇಂಗ್ಲೀಷಾಗ ಬೈದಾಡ್ತಾವ್ರೆ. ಇಂಗ್ಲೀಷಾಗ ಕಿತ್ತಾಡೋದು ನಾನು ಎಂದು ನೋಡಿಲ್ಲ ಕಣ್ಪದಿ. ಒಂದೇ ಒಂದ್ಕಿತ ಇಂಗ್ಲೀಷಾಗ ಕಿತ್ತಾಡೋದು ನೋಡ್ಕೊಬಿಟ್ಟು ಬರೋಣ ಬಾಮಿ. ಕೆಳಗಡೆಗೆ ಹೋಗ್ಬಿಟ್ಟು ತಗ್ಬೋದಿದ್ದೆ ಗೊತ್ತಾಯ್ತೆ. ಆದ್ರೂ ಅವ್ರು ಜಗಳ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕಣ್ಣೆಲ್ಲ ಕಿತ್ಕೊಂಡು ಹಿಂಗೆ ಎದ್ದು ಕುಂತಿದ್ದೀನಿ. ನಾನಂತೂ ಹೋಗ್ಬಿಟ್ಟು ಇವಾಗ ನೋಡ್ಲೇಬೇಕು ಜಗಳವ. ಯಾಕೆ ಇವಾಗ ಮನೆಗಿರೋರ್ಗೆಲ್ಲ ತಂದಿಕ್ಕಿದ್ ಸಾಕು, ಈಗ ಈಚೆ ಕಡೆ ಹೋಗ್ಬಿಟ್ಟು ಅವ್ರ ಪಕ್ಕದ ಮನೆಯವ್ರಿಗೂ ತಂದಿಕ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ ಏನ್ ನೀನು? ನಿನ್ ಬತ್ತಿಗೋ ಬರಕ್ಕಿಲ್ವೋ ಹೇಳು. ನಿನ್ ಬರಂಗಿದ್ರೆ ಬಾ, ಬುಡಂಗಿದ್ರೆ ಬಿಡು. ನಾನಂತೂ ಹೋಗಿ ಗೇಟ್ ತೆಕೊಂಡು ಹೋಗಲ್ಲ, ನಿಂತ್ಕೊಂಡು ನೋಡ್ಕೊ ಬರದೇನೆ ನೀಯ. ಲೇ ಜಯಮ್ಮ, ಏನ್ಲೇ ಬಂದಿರ ನಿನ್ ದೊಡ್ಡ ರೋಗ. ಕರ್ಕೊಬಿಟ್ಟು ಬಂದು ತಲೆ ಕೇಳ್ಕೊಳಂಗ್ ಮಾಡ್ಬಿಟ್ಟಲ್ಲ ನೀನಂತೂ. ಹಾಳು ಬಿದ್ದು ಏನಾರ ಮಾಡ್ಕೊ ಹೋಗು, ನಾನಂತೂ ಬರಕಿಲ್ಲ. ಕತ್ಲೊತ್ತಾಗೆ ಆಗ್ಲೇ 11 ಗಂಟೆ 12 ಗಂಟೆ ಆಗೈತೆ. ಅಮ್ಮ ಇಲ್ಲಿಂದ ಹೋಗಿ ಇಣಿಕೊಂಡು ನೋಡ್ಕೊಬಿಟ್ಟು ಬರ್ತಾಳಂತೆ. ಹೋಗ್ ನೋಡ್ಕೊಂಬಿಟ್ಟು ಅದು ಏನಾರ ಮಾಡ್ಕೊಂಬಿಟ್ಟು ಬಾ ಹೋಗು. ನನ್ನ ಮಾತ್ರ ಕರಿಬೇಡ, ನಿದ್ದೆ ಮಾಡ್ತಾ ಇದ್ದೀನಿ. ನಿದ್ದೆ ಮಾಡಿರೋಳ್ನೆಲ್ಲ ಎದ್ದೊಳಿಸ್ಬಿಟ್ಟು ಏನ್ ಹಿಂಸೆ ಅಂತ ಇಕ್ತಿಯೋ. ಪದು ಡಾರ್ಲಿಂಗ್, ಏನ್ ಪದು ಡಾರ್ಲಿಂಗ್, ನಿನ್ ಫ್ರೆಂಡು. ಅಬ್ಬಬ್ಬಬ್ಬ, ನೀನು ನಿನ್ ಫ್ರೆಂಡು. ಅಯ್ಯೋ ಹೋಗಿ 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 ಇವಳನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಬೇಡವ. ಏನು ಹೊಸಿ ತಲೆ ಕೆಟ್ಟೈತೆ ಅಂತೀಯಾ? ಹೊಸಿ ತಲೆ ಕೆಟ್ಟೈತೆ ನಂಗಂತೂ. ಯಪ್ಪ ದೇವ್ರೆ, ತಲೆನೋವು ಬಂದ್ಬಿಟ್ಟೈ ನಂಗಂತೂ. ಯಾರನ್ನ ಕಿತ್ತಾಡ್ಲಿ ಹೋಯ್ತಾಳೆ, ಯಾವ್ರಿಗೂ ಇವ್ರಿಗೂ ಫಿಟ್ಟಿಂಗ್ ಇಕ್ತಾಳೆ. ಹಳ್ಳಿನಾಗ ಏನ್ ಕೆಲಸ ಮಾಡ್ತಿದ್ಲು, ಚಾಚೂ ತಪ್ಪದೆ ಸಿಟಿನಾಗೂ ಮಾಡ್ತಾವಳೆ. ಅದೆಷ್ಟು ಜನ ನಾಳು ಮಾಡ್ತಾಳೋ, ಅದೆಷ್ಟು ಜನ ಉದ್ಧಾರ ಮಾಡ್ತಾಳೋ, ಅದು ಏನು ಮಾಡ್ತಾಳೋ ನಾ ಕಾಣೆ. ಬೀಗರಿಗೆ ನೀಯ ತಂದಿಕ್ಬಿಟ್ಟು ಆಗ್ಲೇ ಕಿತ್ತಾಡ್ಕೊಂಡು ಹೋಗಂಗೆ ಮಾಡ್ಬಿಟ್ಟಿದ್ಲು. ಇನ್ನೇನು ಬಾಕಿ ಐತಿನ? ಯಾವಾಗೂ ಇನ್ನ ಬರೀ ಇದೇ ಕೆಲಸನೇ ನೀ ಆಯ್ತದೆ. ಅಯ್ಯೋ ಬುಟ್ಟಾಕತ್ತಗೆ ಸಾಕಾಗ್ಬಿಟ್ಟೈತೆ. ನನಗೆ ಬೇರೆ ನಿದ್ದೆ ಎಳಿತದೆ. ಈ ಜಯಮ್ಮನ ಕಾಟ ಬೇರೆ ತಡ್ಕೋಬೇಕು. ಏನು ಹೊಸಿ ಕಾಟ್ವಾ, ಅತ್ತ ನೋಡಿ ಇತ್ತ ನೋಡಿ ಸಾಕಾಗಿ ಹೋಯ್ತಂದು ನನಗಂತೂ ಬೇರವ. ಮತ್ತೆ ನೀನು ಎಲ್ಲೋಗಿದ್ದೆ? ನೆನ್ನೆ ಮನೆಯೆಲ್ಲ ಕಾಣ್ತಾನೆ ಇರಲಿಲ್ವಲ್ಲ, ಈಗ ಪ್ರತ್ಯಕ್ಷ ಆಗೋಗ್ಬಿಟ್ಟಿದ್ಯಾ. ಆ ಮಿಟ್ಟುಗ್ಲಾಡಿ ಅವಳಲ್ಲ ಅವಳು, ನಮ್ಮೋಳ ಅತ್ತೆ. ಕಳಿಸು ಅಂದ್ರೂ ಕಳಿಸ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಎಲ್ಲ ಆಡಿಸ್ತಾವಳಿ. ಪೊದ್ದು ಡಾರ್ಲಿಂಗ್, ನಾಳೆ ಅಳಿಯ ಬತ್ತಾವನೆ ನೋಡ್ಲಿ, ಸುಮ್ಕಿರೋ. ಈ ಜಯಮ್ಮ ಬಂದಿರೋದು ಎಲ್ಲ ಒಳ್ಳೇದಕ್ಕೇನೆ. ನೀವು ನೋಡ್ರಿ ಪರವಾಗಿಲ್ಲ, ಹೆಂಗಿರ್ತಾನೆ ಅಳಿಮಯ್ಯ ಅಂತ ಹೇಳ್ಬಿಟ್ಟು ಅಮ್ಮನ ಅಳಿಮಯ್ಯ ಅಂತ. ಹಂಗೇನೆ ಇನ್ನೂ ಚೆನ್ನಾಗಿರ್ತೈತಲ್ವಾ. ನಿಮ್ಮ ಮಗಳಿಗೆ ಏನೂ ಆಗಲ್ಲ ಈ ಮನೆಯಾಗೆ, ಎಲ್ಲ ಒಳ್ಳೇದೇ ಆಯ್ತದೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ನೀನು ಯಾವ ಇಬ್ಬರು ಮಕ್ಕಳು ಆದಾಗೆ ಯಾರ ಮಕ್ಕಳ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಈ ಬೊಯ್ರವ ಮಾತು ಕೊಟ್ಟ ಅಂದರೆ ಎಲ್ಲ ಸಂದಕ್ಕೇನೇ ಇರ್ತದೆ. ನೀನು ಆರಾಮಾಗಿರೋ. ಇವಳ್ದು ಏನೂ ಆಗಕ್ಕಿಲ್ಲ. ನಿಧಿದೂ ಅವ್ರ ಅತ್ತೆಗೋ ಹಂಗೆ ನಾದ್ನಿಗೋ ಎಲ್ರಿಗೂ ಕೊಬ್ಬು ಸರಿಯಾಗಿ ಇಳಿತದೆ. ಇಷ್ಟು ಅಷ್ಟು ಅಲ್ಲ, ಸರಿಯಾಗಿ ಅಂದರೆ ಸರಿಯಾಗಿ ಇಳಿತದೆ ಕೊಬ್ಬು. ನೀನೇ ನೋಡಿವಂತೆ ಹೆಂಗೆ ಇಳಿತದೆ ಕೊಬ್ಬು ಅಂತ. ಟ್ರಿಪ್ಪಲ್ಲ ಒಯ್ತಾರೆ. ಹೋದಾಗ ನೋಡಿವಂತೆ. ನೀನು ಯಾಕೆ ನೀನು ಕಳಿಸ್ತಾರೆ ನೀನು ಕರ್ಕೊಂಡೋಗ ಮಾತಾಡೋಕ್ಕೆ ಅಂತ ನೀನು ಕಾಯ್ತಾ ಇರು. ನಾನು ಆ ಕಡೆ ಈ ಕಡೆ ಅಂತ ಓಡಾಡ್ಕೊಂಡು ಇದ್ದೆ ಪದ್ದು ಡಾರ್ಲಿಂಗ್, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೆಂಗೋ ಈ ವರ್ಷಕ್ಕೆ ರಾತ್ರಿ ಹೊತ್ನಾಗ ಮಧ್ಯರಾತ್ರಿನಾಗ ನಿನ್ನ ಹತ್ರ ಒಬ್ಬಳ ಹತ್ರನೇ ಕುಂತ್ಕೊಂಡು ಮಾತಾಡೋ ಅಂತ ಟೈಮ್ ಸಿಕ್ಬಿಡ್ತು ನನಗಂತೂ. ರಾತ್ರೆಲ್ಲ ಮಾತಾಡಬೇಕು ಅಂತ ಅನ್ನಿಸ್ತದೆ. ನನಗಂತೂ ನಿದ್ದೆ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಪಾಪ ನೀನು ಬೇರೆ ನಿದ್ದೆ ಮಾಡಬೇಕು. ಅಯ್ಯೋ ಪರವಾಗಿಲ್ಲ ಭೈರವ, ಪರವಾಗಿಲ್ಲ. ಏನಾರ ವಿಷಯನ ಏನು? ಅವ್ರು ಬರ್ತಾರೆ ಇವ್ರು ಬರ್ತಾರೆ ಏನೋ ಮುನ್ಸೂಚನೆ ಕೊಡ್ತಾ ಇದೆಯಾ? ಖುಷಿ ಆಗ್ಬೇಕಾ ಬೇರೆ ಇದೆಯಾ? ಏನೋ ಮ್ಯಾಟ್ರ್ ಇರ್ತದೆ, ನೀನು ಏನೋ ಹೇಳ್ತಿಲ್ಲ ನನ್ನ ತಾಗ ಅಷ್ಟೇ. ನಿನಗೆ ಅದೇನು ಮ್ಯಾಟ್ರು ಅಂತ ಹೇಳಿ ನಾನು ಕೇಳಿಸ್ಕೊಳ್ಳೋಣ. ಬೆಳಿಗ್ಗೆ ಏನಾಯ್ತದೆ ಅಂತ ನಿಂಗೆ ಎಲ್ಲ ಗೊತ್ತಿರ್ತದೆ, ಆದ್ರೂ ನೀನು ಏನು ಹೇಳಕ್ಕಿಲ್ಲ ಮಾಡಕ್ಕಿಲ್ಲ. ಸುಮ್ಮನೆ ನಮ್ಮನ್ನು ಸತಾಯಿಸ್ತೀಯ. ಹಂಗೇನೂ ಇಲ್ಲ ಪದ್ದು ಡಾರ್ಲಿಂಗ್, ಎಂಥದೂ ಇಲ್ಲ. ನೀನು ಸುಮ್ಮನೆ ಇರು, ಹಂಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಈ ಜಯಮ್ಮನ ಕತೆ ಒಂದು. ಜಯಮ್ಮಂಗೆ ಒಳ್ಳೆ ತಮಾಷೆ ಇರ್ತದಿನ್ನ ನೋಡಿವಂತೆ, ಸುಮ್ಕೆ ಇರು. ಪುದ್ದು ಹೆಂಗ್ ಕಿತ್ತಾಡ್ಕತಾರ ಗೊತ್ತಾ? ಕಾರಿನ ಗಾಜೆಲ್ಲ ಹೊಡೆದಾಕ್ಬಿಟ್ರು. ಅಯ್ಯೋ ನಮ್ಮೂರಾಗ ಹಳ್ಳಿ ಕಡೆ ಜಗಳ ಆಡೋದಲ್ಲ ಇರೋದು. ಇದು ಆ್ಯಕ್ಚುಲಿ ಜಗಳ ಮಾಡೋದು ಅಂತ ಹೇಳಿದ್ರೆ ಯಪ್ಪ, ಗಂಡ ಹೆಂಗ್ ಜೋರ ಮಾತಾಡ್ತಾವನೋ, ಇವಳು ಜೋರ ಮಾತಾಡ್ತಾವಳೆ. ನೀನು ನೋಡ್ಬೇಕು ಪದ್ದು ಡಾರ್ಲಿಂಗ್, ನೀನು ಮಿಸ್ ಮಾಡಲೇಬಾರ್ದು. ಬಾರೆ ಬಾ ಪುದ್ದಿ, ನೀನು ಸುಮ್ಕೆ ನೀನು ನೋಡಿವಂತೆ ಜಗಳವ. ಜಯವ ಯಪ್ಪ, ನಂಗೆ ನಿದ್ದೆ ಒಂದು ಸಾಯ್ತಾ ಇದ್ದೀನಿ ನಾನು. ನನಗೆ ಯಾವಾಗ ಏನಾಯ್ತದ ನನಗೆ ಗೊತ್ತಿಲ್ಲ.
ಈಗಲೇ ಇಲ್ಲೇ ಬಿದ್ದೋಗನ ಅನ್ನಿಸ್ತೈತೆ, ಅಷ್ಟು ನಿದ್ದೆ ಎಳಿತೈತೆ ಕಣ್ಜಯಮ್ಮ. ನಿಂಗೆ ಯಾಕೆ ಬೇಕು ಕಂಡೋರ್ ಮನೆ ಉತ್ಸವ, ಇದು ಪ್ಯಾಟೆ ಕಣಮಿ. ನಿನಗೆ ಹೋಗಿ ಬುಡ್ಸಕ್ಕೆ ಹೋಗಕ್ಕಿಲ್ಲ, ಅವ್ರು ನಿನ್ನ ಮಾತು ಕೇಳೋದು ಇಲ್ಲ, ಏನೂ ಇಲ್ಲ. ನಿನ್ನ ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಆರಾಮಾಗಿ ಸುಮ್ಕೆ ಬಂದು ಬಿದ್ಕೊಳ್ಳೋದು ಕಲಿ. ಎ ಸಿ ಅಂತ ಹೇಳ್ಬಿಟ್ಟು ಎ ಸಿ ರೂಮ್ ಮಾಡಿಸ್ಕೊಂಡು ಬಿದ್ದು ಅಲಿಕ್ತಿಯಲ್ಲೇ ಬಂದು ಮನಿಕ. ಯಾರನ್ನ ನೋಡಿದವರು ಮನೆಯವರು ಈ ಜಯಮ್ಮ ರಾತ್ರಿ ಹೊತ್ನಾಗ ಯಾಕೆ ಹಿಂಗೆ ಓಡಾಡ್ತಾಳೆ, ಏನಾರ ಮನೆ ಕಳ್ತನ ಗಿಳ್ತನ ಮಾಡ್ತಾಳ ಅಂತ ಹೇಳ್ಬಿಟ್ಟು ಅನ್ಕೋಬಿಟ್ಟವ್ರು ಸುಮ್ಕೆನೆನಿಯ. ಯಾಕೆ ಬೇಕು ನಮಗೆ ಕಂಡೋರ್ ಮನೆ ಉಸಾವರಿ, ಬಾ ಮನಿಕ ಬಾ ಸುಮ್ಕೆನೆನಿಯ. ಹೋಗಿ 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 ನಿನ್ನ ಕರಿಯಕ್ಕೆ ಬಂದಲ್ಲ, ಬುದ್ಧಿ ಇಲ್ಲ. ಇನ್ನೂ ಜಗಳ ನಿಂತಿಲ್ಲ, ವಾಯ್ಸ್ ಕೇಳಿಸ್ತಿಲ್ವೇನಲ್ಲಿ? ಜಗಳ ನಿಂತಿದ್ರೆ ಇಷ್ಟೊತ್ತಿಗೆ ತುಸ್ ಪಟಾಕಿ ಆಗಿರೋದು. ಇನ್ನೂ ಜಗಳ ಪಗಳ ಏನೂ ನಿಂತಿಲ್ಲ, ಇನ್ನೊಸಿ ಬಾಯಿ ಮುಚ್ಕೊಂಡಿರು. ಒಳ್ಳೆ ಚೆನ್ನಾಗಿ ಜಗಳ ಮಾಡ್ಕೊತಾವ್ರೆ. ಹಳ್ಳಿಗಳ ಕಡೆನೇ ಬೇರೆ ಥರ, ಪ್ಯಾಟೆ ಕಡೆನೇ ಬೇರೆ ಥರ. ಅದು ಇಂಗ್ಲೀಷಾಗೆ ಜಗಳ ಮಾಡ್ತಿರೋದು. ನಾನು ಹೊಸ ಇಂಗ್ಲೀಷಾಗಿ ಕಿತ್ತಾಡೋದು ಹೆಂಗೆ ಅಂತ ಕಲ್ತ್ಕೊಬಿಟ್ಟು ಬರ್ತೀನಿ ರೇ. ನಮ್ಮೂರಾಗಿಂದನೇ ಜಗಳಕ್ಕೆ ಬಿದ್ದಾಗ ನಾನು ಇಂಗ್ಲೀಷಾಗೆ ಬಿಡ್ತೀನಿ, ಆಮೇಕಿಂತ ಅವ್ರೂ ಇದೇನಪ್ಪ ಇದು ಹಿಂಗೆಲ್ಲ ಇಂಗ್ಲೀಷಾಗಿ ಮಾತಾಡ್ತಾಳಲ್ಲ ಜಯಮ್ಮ ಅಂತ ತಲೆ ಕೆರ್ಕೊಬಿಡ್ಬೇಕು. ಆ ಥರ ಇಂಗ್ಲೀಷಾಗಿ ಮಾತಾಡಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಇರು ಒಂದು ನಿಮಿಷ, ನಾನು ಹೋಗ್ಬಿಟ್ಟು ಇನ್ನೊಂದು ರೌಂಡ್ ನೋಡ್ಕೊಬಿಟ್ಟು ಆಮೇಕಿಂತ ಬಂದು ಇಂಗ್ಲೀಷಾಗಿ ಹೆಂಗೆ ಬೈದಾಡ್ತಿದ್ರು ಅಂತ ಹೇಳ್ತೀನಿ. ಇಲ್ಲ ಫೋನಾಗೆ ವಿಡಿಯೋ ಮಾಡ್ಕೊಬಿಟ್ಟು ಅದನ್ನೇ ದಿನ ಪ್ರಾಕ್ಟೀಸ್ ಮಾಡ್ತೀನಿ. ಸಂದಕ್ಕಿರ್ತದೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಲ್ವಾ? ಇರು ಒಂದು ನಿಮಿಷ ಬಂದೆ. ಲೇ ಮನ್ಯಾಳಿ ಜಯಮ್ಮ, ಲೇ ಮನ್ಯಾಳಿ, ಹೇಳಿದ್ದೇನು ಕೇಳಲ್ಲ ಲೋಪರ್. ಪೊದ್ದು ಡಾರ್ಲಿಂಗ್, ಎಲ್ಲ ತಲೆನೋವುಗಳನ್ನ ಪಕ್ಕನೇ ಇಟ್ಕೊಂಡಿರ್ತೀಯ ನೀನು, ತಲೆನೋವು ಇಲ್ದಿದ್ದಂಗೆ. ಪೊದ್ದು ಡಾರ್ಲಿಂಗ್, ಅದು ಬಿಡು, ಈಗ ಆರಾಮಾಗಿದೆಯಲ್ಲ, ಆರಾಮಾಗಿರು, ಏನೂ ಇಲ್ಲ. ಸರಿ, ನಿನ್ನ ಮಲ್ಕ, ಪಾಪ ಕತ್ಲಾಯ್ತು, ಅಂದರೆ ಲೇಟ್ ಬೇರೆ ಆಯಿತು ನಿನ್ನ ಮನಿಕ. ಸರಿ, ನಾ ಬೆಳಿಗ್ಗೆ ಮಾತಾಡೋಣ, ಇಲ್ಲೇ ಇರ್ತೀನಿ ನಾನು. ಸರಿ ಭೈರವ. ಅಯ್ಯೋ ಅಜ್ಜಿ, ನೀನೇ ನಾನು ಇಲ್ಲೂ ಬಿಡಂಗೆ ಕಾಣೆ, ಇದೇನಿದು ಹಿಂಗೆ ಬಂದ್ಬಿಟ್ಟಿದೆಯಲ್ಲ ಸಡನ್ನಾಗೆ? ಭೈರವ, ನನ್ನೇನು ಅನ್ಕೊಬಿಟ್ಟಿದ್ಯಾ? ನಾನಿವಾಗ ಎಲ್ಲ ಒಳ್ಳೆ ಕೆಲಸನೇ ಮಾಡಿದೆ. ಪೊದ್ದು ಮಗ ಕೆರೆಗೆ ಆರ್ಬಿಟ್ಟು ಸಾಯಕ್ಕೆ ಹೋಗಿದ್ದ. ನಾನೇ ಅವನಿಗೆ ಜೋರಾಗಿ ಬೈದು ಹೇಳ್ಬಿಟ್ಟು ಬುದ್ಧಿ ಹೇಳಿ ಸಮಾಧಾನ ಎಲ್ಲ ಮಾಡಿದೆ, ಗೊತ್ತಾ? ಪರವಾಗಿಲ್ಲ ಅಜ್ಜಿ, ಈ ನಡುವೆ ಒಳ್ಳೊಳ್ಳೆ ಕೆಲಸ ಬೇರೆ ಮಾಡೋದು ಕಲ್ತ್ಬಿಟ್ಟಿದ್ಯಾ? ಪರವಾಗಿಲ್ಲ, ಹಿಂಗೆ ಮುಂದುವರ್ಸು. ಅದು ಸರಿ, ಅಲ್ಲಿಂದ ನೀನು ಇಲ್ಲಿಗಾನ ಯಾಕೆ ಬಂದೆ, ಹೆಂಗೆ ಬಂದೆ? ನಾನೆಲ್ಲ ಬಾಕ್ಲು ತೆಕ್ಕೊಂಡು ಹೆಂಗಪ್ಪ ಬರಲಿ ಅಂತ ಅನ್ಕೊಂಡಿದ್ನ, ಆದರೆ ಬಾಕ್ಲು ತೆಕ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ ಭೈರವ. ಹಿಂಗೆ ಗೋಡೆನಾಗೆ ನುಗ್ಗಿ ಬರ್ಬೋದು. ಹಂಗೆ ನಿನ್ನೊಬ್ಬನು ನೆನೆಸ್ಕೊಬಿಟ್ರೆ ಸಾಕು, ನೀನು ಇರತ್ತಕ್ಕೆ ನೀಟಾಗಿ ಬಂದ್ಬಿಡ್ಬೋದು. ಅಷ್ಟೆಲ್ಲ ಐತೆ ಅಂತ ಈಗಲೇ ಗೊತ್ತಾಯ್ತಿರೋದು. ಹಬ್ಬಬ್ಬ, ಇದ್ರಾಗೂ ಒಂಥರ ಚೆನ್ನಾಗೈತೆ. ನೀನು ಅದಕ್ಕೇನೆ ನಾ ಕಣ್ಣು ಮುಚ್ಕೊಂಡಲ್ಲಿ ಕಣ್ಣು ಮುಚ್ಕೊಂಡಿಲ್ಲಿ ಮಂಗ್ಮಯ ಆಯ್ತಾ ಇದ್ದಿದ್ದು. ಅಯ್ಯೋ, ನೀನು ಈ ಪೊದ್ದು ಹತ್ರ ಏನು ಮಾಡ್ತಾ ಇದೀಯಾ ಅಂತ. ಸುಮ್ಮನೆ ಹಂಗೆ ಎಲ್ಲರೂ ಒಂದೊಂದು ರೌಂಡ್ ನೋಡ್ಕೊಂಡು ಹೋಗನಿ ಅಂತ ಬಂದೆ. ಮಲಗಿದ್ಲಲ್ಲ, ಹಂಗೆ ನೋಡ್ತಾ ಇದ್ದೆ. ಹೌದಾ? ಸರಿ ಸರಿ, ನನಗೂ ಬೇಜಾರಾಯ್ತದೆ ಬಾ ಭೈರವ. ಎರಡು ದಿನದಿಂದ ನೀನು ಕಾಣ್ತಾನೆ ಇಲ್ವಲ್ಲ, ಎಲ್ಲೋಯ್ತೀಯೋ ಎಲ್ಲಿ ಬರ್ತೀಯೋ. ಒಂದು ರೌಂಡ್ ಹಿಂಗೆ ಹೊಡ್ಕೊಂಡು ಹಿಂಗೆ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ, ಪ್ಯಾಟೆ ಹೆಂಗಿರ್ತದ ನೋಡೋಣ. ಓಹೋ, ಪ್ಯಾಟೆ ಅಂಕಲ್ಗಳು ಯಾರನ್ನ ಸಿಗ್ತಾರೆ, ಹಂಗೆ ಇಹಿ ಅಂತ ಕಿಸ್ಕೊಂಡು ಹೊರಡೋಣ ಅಂತಲ್ವಾ? ಸರಿ ನಡಿ, ಪೊದ್ದು ಮಲ್ಕೊಂಡೈತೆ, ಸುಮ್ಮನೆ ಯಾಕೆ ತೊಂದರೆ ನಮ್ಮಿಂದ. ಅವ್ರು ಹೆಂಗೋ ಮನಿಕಂಡ್ಲಿ, ನಡಿ ಹೋಗೋಣ. ಬಾ ಬಾ.